ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ MCA ಕೋರ್ಸ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಹೇಳಿದ್ದೀನಿ. ಅದಕ್ಕೆ ಒಂದ್ಸಲ ವಿಡಿಯೋ ನೀವು ಫುಲ್ ನೋಡ್ರಿ, ಸ್ಕಿಪ್ ಅದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಇವತ್ತಿನ ವಿಡಿಯೋ ಒಳಗೆ ನಾ ಏನೇನು ಕವರ್ ಮಾಡೋದಿದ್ದೇನೆಂದ್ರೆ, ಇಲ್ಲಿ ನೀವು ಈ ರೀತಿ ಇಲ್ಲಿ ಕ್ವಶನ್ ನೋಡ್ಲತ್ತಿರಬೇಕು. ವಾಟ್ ಈಸ್ MCA ಅಂದ್ರೆ ನಿಮಗೆ ಗೊತ್ತಿದ್ದಿರ್ಬೇಕು ಬೇಸಿಕ್ MCA ಅಂದ್ರೆ ಏನು ಅಂತೇಳಿ. ಆದ್ರೂ ನಾನು ನಿಮಗೆ ಹೇಳಿದ್ದೀನಿ MCA ಅಂದ್ರೆ ಏನು, ಯಾರಿಗೆ ಗೊತ್ತಿಲ್ಲ ಅವ್ರ ಸಲಿಂದ. ಅದು ಅಲ್ಲದೆ ಇದು MCA ಕೋರ್ಸ್ ನಾವು ಎದ್ರ ಸಲಿಂದ ಮಾಡಬೇಕು, ಇದು MCA ಕೋರ್ಸ್ ಮಾಡೋದ್ರಲಿಂತ ಏನೇನು ಫಾಯ್ದಾ ಅದ, ಮತ್ತು ಇದು MCA ಕೋರ್ಸ್ದು ಡ್ಯೂರೇಷನ್ ಎಷ್ಟು ಅದ, ಇದು MCA ಕೋರ್ಸ್ ಯಾರು ಪರ್ಸ್ಯೂ ಮಾಡಬೇಕು ಅಂದರೆ ಯಾರು ಇದು MCA ಕೋರ್ಸ್ ಮಾಡಬೇಕು, ಮತ್ತು ಇದು MCA ಕೋರ್ಸ್ ಮಾಡಬೇಕಾದ್ರೆ ಏನೇನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಅದ, ಮತ್ತು ಟಾಪ್ ಕಾಲೇಜಸ್ ಅದು ಯಾವ್ಯಾವ ಕರ್ನಾಟಕ ಒಳಗೆ, ಮತ್ತು ಆ ಕಾಲೇಜ್ ಒಳಗೆ ನೀವು ಅಡ್ಮಿಷನ್ ಮಾಡಿದ್ರಿ ಅಂದ್ರೆ ನಿಮ್ಮದು ಫೀಸ್ ಅದು ಎಷ್ಟು ಇರ್ಬೋದು, ನೆಕ್ಸ್ಟ್ ಸಬ್ಜೆಕ್ಟ್ಸ್ ಅದು ಯಾವ ರೀತಿ ಇರ್ತಾವೆ ಇದು MCA ಕೋರ್ಸ್ ಒಳಗೆ, ಮತ್ತು ಜಾಬ್ಸ್ ಅದು ಯಾವ ರೀತಿ ಸಿಗ್ತಾವೆ ನಿಮಗೆ ಇದು MCA ಕೋರ್ಸ್ ಕಂಪ್ಲೀಟ್ ಆದ ಬಳಿಕ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಅಷ್ಟೇ ಅಲ್ಲ, ನಿಮ್ಮದು ಸ್ಯಾಲ್ರಿ ಅದು ಎಷ್ಟು ಇರ್ತದೆ, ಇನ್ನು ಯಾವ್ದು MCA ನಿಮ್ಮದು ಕೋರ್ಸ್ ಕಂಪ್ಲೀಟ್ ಆಯಿತು, ನಿಮ್ಮ ಪ್ಲೇಸ್ಮೆಂಟ್ಲಿಂತ ಜಾಬ್ ಆಯಿತು ಅಂದ್ರೆ ನಿಮ್ಮ ಸ್ಯಾಲ್ರಿ ಅದು ಎಷ್ಟು ಇರ್ಬೋದು MCA ಕೋರ್ಸ್ ಕಂಪ್ಲೀಟ್ ಆದ ಬಳಿಕ, ಮತ್ತು ನಿಮಗೆ ಜಾಬ್ಸ್ ಅದು ಯಾವ ಕಂಪ್ನಿ ಒಳಗೆ ಸಿಗ್ತಾವೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಹೇಳ್ತೀನಿ. ಅದಕ್ಕೆ ವಿಡಿಯೋ ನೀವು ಒಂದ್ಸಲ ಫುಲ್ ನೋಡ್ರಿ. ಮೊದಲನೇದೇನಂದ್ರೆ MCA. ವಾಟ್ ಈಸ್ MCA ಕೋರ್ಸ್ ಅಂದ್ರೆ ನೋಡ್ರಿ, MCA ಫುಲ್ ಫಾರ್ಮ್ ಏನದ ಅಂದ್ರೆ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತೇಳಿ ಕರೀತಾರೆ. ಇದೊಂದು 2 ಇಯರ್ PG ಡಿಗ್ರಿ ಕೋರ್ಸ್ ಅದ. ನೋಡ್ರಿ, ಇದು MCA ಕೋರ್ಸ್ ಯಾರು ಮಾಡ್ತಾರೆ ಅಂದ್ರೆ ಯಾರಿಗೆ ಕಂಪ್ಯೂಟರ್ ಫೀಲ್ಡ್ ಒಳಗೆ ಏನೋ ಹೆಚ್ಚಿಗೆ ಕಲಿಯೋದಿರ್ತದೆ ನೋಡು, ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ ಇದು ಅವರೇ ಇದು MCA ಕೋರ್ಸ್ ಮಾಡ್ತಾರೆ. ಇದು 2 ಇಯರ್ PG ಡಿಗ್ರಿ ಕೋರ್ಸ್ ಅದ. ಯಾರ್ದು BCA ಕಂಪ್ಲೀಟ್ ಆಗ್ತದೆ ನೋಡು, BCA ಕಂಪ್ಲೀಟ್ ಆದ ಬಳಿಕ ನೆಕ್ಸ್ಟ್ ಇದು MCA ಕೋರ್ಸ್ ಅದು ಮಾಡ್ತಾರೆ. ಈ MCA ಕೋರ್ಸ್ ಮಾಡಬೇಕಾದ್ರೆ ನಮ್ಮದು BCA ಕಂಪ್ಲೀಟ್ ಆಗಿರ್ಬೇಕೇನೋ, BA ಕಂಪ್ಲೀಟ್ ಆದ್ರೆ ಮಾಡ್ಬೋದೇನೋ, BCom ಕಂಪ್ಲೀಟ್ ಆದರೆ ಇದು MCA ಕೋರ್ಸ್ ಮಾಡ್ಬೋದೇನಿಲ್ಲ, BSc ಕಂಪ್ಲೀಟ್ ಆದರೆ ಮಾಡ್ಬೋದೇನಿಲ್ಲ, ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಮುಂದೆ ನಾನು ನಿಮಗೆ ಹೇಳ್ತೀನಿ. ಈಗ ನೀವು ಜಸ್ಟ್ ಇಷ್ಟೇ ತಿಳ್ಕೊರಿ, ಇದು MCA ಕೋರ್ಸ್ ಅಂದ್ರೆ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಕರೀತಾರೆ. ಇದು 2 ಇಯರ್ PG ಡಿಗ್ರಿ ಕೋರ್ಸ್ ಅದ. ಯಾರಿಗೆ ಕಂಪ್ಯೂಟರ್ ಫೀಲ್ಡ್ ಒಳಗೆ ಜಾಬ್ ಅದು ಬೇಕಾಗಿರ್ತದೆ, ಇಲ್ಲ ಟೆಕ್ ಫೀಲ್ಡ್ ಒಳಗೆ ಯಾರಿಗೆ ಜಾಬ್ ಅದು ಬೇಕಾಗ್ತದೆ ನೋಡು, ಅವರು ಇದು MCA ಕೋರ್ಸ್ ಮಾಡ್ತಾರೆ. ನೆಕ್ಸ್ಟ್ ಅದು ಅಲ್ಲದೆ ನೋಡ್ರಿ, ಎರಡನೇದೇನಂದ್ರೆ ಇದು MCA ಕೋರ್ಸ್ ನಾವು ಯಾಕೆ ಮಾಡಬೇಕು ಈಗ ಹೇಳೇನಿಲ್ಲ. ಈಗ ನೋಡ್ರಿ, ಯಾರ್ದು BCA ಕಂಪ್ಲೀಟ್ ಆಗಿರ್ತದೆ ಇನ್ನು ಅವ್ರಿಗೆ ಕಂಪ್ಯೂಟರ್ ಬಗ್ಗೆ ಹೆಚ್ಚಿಗೆ ಯಾರಿಗೆ ಕಲಿಯೋದಿರ್ತದೆ, ಯಾರಿಗೆ ಹೈ ಸ್ಯಾಲ್ರಿ ಇದು ಬೇಕಾಗ್ತಿರ್ತದೆ ನೋಡು, ಅವರು ಇದು MCA ಕೋರ್ಸ್ ಮಾಡ್ತಾರೆ. ಇಲ್ಲಿ ಫಸ್ಟಿನ ಪಾಯಿಂಟೇ ನೀವು ನೋಡ್ಬೋದು, ಅಡ್ವಾನ್ಸ್ ಸ್ಕಿಲ್ ಅಂತ ಹೇಳೋದು. ಅಂದ್ರೆ ನಿಮ್ಮದು ಕಂಪ್ಯೂಟರ್ ಒಳಗೆ ಏನು ಈಗ ನೀವು BCA ಒಳಗೆ ಕಲ್ತಿರ್ತೀರಿ ನೋಡು, ಅದು ನೀವು ಕಂಪ್ಯೂಟರ್ ಅಪ್ಲಿಕೇಶನ್ ಒಳಗೆ ಒಂದು ಸ್ವಲ್ಪ ಹೆಚ್ಚಿಗೆ ಕಲಿಯೋದಿತ್ತು, ಅಡ್ವಾನ್ಸ್ ಸ್ಕಿಲ್ ಗೇನ್ ಮಾಡೋದಿತ್ತು ಅಂದ್ರೆ, ಡೀಪ್ ನಾಲೆಜ್ ನಿಮಗೆ ತೊಗೊಳೋದಿತ್ತು ಅಂದರೆ ಇದು MCA ಕೋರ್ಸ್ ಮಾಡ್ತಾರೆ. ನೆಕ್ಸ್ಟ್ ಕರಿಯರ್ ಆಪರ್ಚುನಿಟೀಸ್ ಅಂತ ಹೇಳೋದು. ಇಲ್ಲಿ ಈಗ ನೀವು ಬರೀ BCA ಕಂಪ್ಲೀಟ್ ಮಾಡಿದ್ರಿ ಅಂದ್ರೆ ನಿಮಗೆ ಟಾಪ್ ಕಂಪ್ನೀಸ್ ಒಳಗೆ ಜಾಬ್ ಸಿಗ್ತಾವೋ ಇಲ್ಲೋ ಡೌಟ್. ಆದರೆ ಯಾವಾಗ ನೀವು MCA ಮಾಡ್ತೀರಿ ನೋಡು, MCA ಕೋರ್ಸ್ ನಿಮ್ಮದು ಕಂಪ್ಲೀಟ್ ಆದ ಬಳಿಕ ನಿಮಗೆ ಟಾಪ್ ಕಂಪ್ನೀಸ್ ಒಳಗೆ ಜಾಬ್ಸ್ ಅದು ಸಿಗ್ತಾವೆ, ವಿತ್ ಹೈ ಸ್ಯಾಲ್ರಿನೂ ಇರ್ತದೆ. ಅದಲ್ಲದೆ ಇಂಡಸ್ಟ್ರಿ ಅಲೈನ್ಮೆಂಟ್ ಅದ, ಅಂದರೆ ಬೇರೆ ಬೇರೆ ಇಂಡಸ್ಟ್ರಿ ಒಳಗೆ ನಿಮಗೆ ಜಾಬ್ಸ್ ಅದು ಸಿಗ್ತಾವೆ. ಬೇರೆ ಬೇರೆ ಇಂಡಸ್ಟ್ರಿ ಬಗ್ಗೆನೂ ನಿಮಗೆ ಗೊತ್ತಾಗ್ತದೆ, ಬೇರೆ ಬೇರೆ ಇಂಡಸ್ಟ್ರಿದು ನಾಲೆಜ್ನು ನಿಮಗೆ ಸಿಗ್ತದೆ. ನೆಕ್ಸ್ಟ್ ಸ್ಪೆಷಲೈಸೇಷನ್, ನೀವು ಬೇರೆ ಬೇರೆ ಸ್ಪೆಷಲೈಸೇಷನ್ ಅದು ಮಾಡೋದಿರ್ತದೆ ಇದು MCA ಕೋರ್ಸ್ ಒಳಗೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಬೇರೆ ಬೇರೆ ಸ್ಪೆಷಲೈಸೇಷನ್ ಅಂದ್ರೆ ಆ್ಯಪ್ ಡೆವಲಪ್ಮೆಂಟ್ ಅಂತ ಹೇಳಿ ಬರ್ತದೆ, AI ಬರ್ತದೆ, ಸೈಬರ್ ಸೆಕ್ಯೂರಿಟಿ ಬರ್ತದೆ, ಡೇಟಾ ಅನಲಿಸ್ಟ್ ಬರ್ತದೆ, ಬಿಸ್ನೆಸ್ ಅನಲಿಸ್ಟ್, ಈ ರೀತಿ ಇಲ್ಲ ಬೇರೆ ಬೇರೆ ಸ್ಪೆಷಲೈಸೇಷನ್ ಅದು ಬರ್ತಾವೆ. ಅದು ಸ್ಪೆಷಲೈಸೇಷನ್ ಬಗ್ಗೆ ಮುಂದೆ ನಾನು ನಿಮ್ಗೆ ಹೇಳ್ತೀನಿ. ಜಸ್ಟ್ ನೀವು ಇದು ತಿಳ್ಕೊರಿ, ಇದು MCA ಕೋರ್ಸ್ ಯಾರು ಮಾಡ್ತಾರ ಅಂದ್ರೆ ಯಾರಿಗೆ ಕಂಪ್ಯೂಟರ್ ಫೀಲ್ಡ್ ಒಳಗೆ ಮುಂದೆ ಜಾಬ್ ಅದು ಬೇಕು ಮತ್ತು ಹೈ ಸ್ಯಾಲ್ರಿ ಇರಬೇಕು, ಅವರು ಇದು MCA ಕೋರ್ಸ್ ಮಾಡ್ತಾರೆ. ಇಲ್ಲಿ ನೆಕ್ಸ್ಟ್ 5th ಪಾಯಿಂಟ್ ಅದೇ ಅದ ನೋಡ್ರಿ, ಬೆಟರ್ ಪೇ ಅಂದ್ರೆ ಏನು, ಸ್ಯಾಲ್ರಿ ಅದು ಜಾಸ್ತಿ ಇರ್ತದೆ. ಸೊ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಇದು MCA ಕೋರ್ಸ್ ಯಾಕೆ ಮಾಡಬೇಕು ಮತ್ತು ಇದು MCA ಕೋರ್ಸ್ ಯಾರು ಮಾಡ್ತಾರೆ ಅಂಥೇಳಿ. ನೆಕ್ಸ್ಟ್ ಅದು ಅಲ್ಲದೆ ನೋಡ್ರಿ, ಡ್ಯೂರೇಷನ್ ಅದು ಎಷ್ಟು ಇರ್ತದೆ. ನಾ ಮೊದಲೇ ಹೇಳಿದ್ದೆ 2 ವರ್ಷ ಇರ್ತದೆ ಅಂಥೇಳಿ. ಹೌದು, ಇದು MCA ಕೋರ್ಸ್ ಏನದ ಇದು ಎಲ್ಲ ಕಡೆ 2 ಇಯರ್ಸೇ ಇರ್ತದೆ. ಇಂಡಿಯಾ ಒಳಗೆ ನೀವು ಎಲ್ಲಿ ಭೀ ಹೋಗ್ರಿ, ಇದು MCA ಕೋರ್ಸ್ ನಿಮ್ಗೆ ಕಲಿಯೋದಿತ್ತು ಅಂದ್ರೆ 2 ಇಯರ್ಸ್ ಕೋರ್ಸ್ ಇರ್ತದೆ ಅದು. ನೆಕ್ಸ್ಟ್ ಹೂ ಕ್ಯಾನ್ ಪರ್ಸ್ಯೂ MCA ಕೋರ್ಸ್. ಇದು MCA ಕೋರ್ಸ್ ಯಾರು ಪರ್ಸ್ಯೂ ಮಾಡ್ಬೋದು ಅಂದ್ರೆ ಇದು ಕೋರ್ಸ್ ಯಾರು ಚಾಯ್ಸ್ ಮಾಡ್ಬೋದು ನೋಡ್ರಿ, ಯಾರು ಗ್ರ್ಯಾಜುಯೇಟ್ ಇರ್ತಾರೆ ನೋಡು, ಅವ್ರದ್ದು ಪರ್ಸ್ಯೂ ಮಾಡ್ಬೋದು. ನಿಮ್ಮದು ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಗಿತ್ತು ಯಾವುದೇ ಒಂದು ಫೀಲ್ಡ್ ಅಂತ ಅಂದ್ರೆ ನೀವು ಇದು MCA ಕೋರ್ಸ್ ಮಾಡ್ಬೋದು. ಅಷ್ಟೇ ಏನು ಮಾಡ್ತಾರೆ ಅಂದ್ರೆ ಸ್ವಲ್ಪ ಕಾಲೇಜ್ ಒಳಗೆ ನಿಮ್ಮದು ಮ್ಯಾಥ್ಸ್ ಇಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡ್ ಇತ್ತು ಅಂದರೆ ನಿಮಗೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಈಗ ನಿಮ್ಮದು BA ಕಂಪ್ಲೀಟ್ ಆಗಿತ್ತು, ಈಗ ನೀವು MCA ಮಾಡಬೇಕು ಅಂದ್ರೆ ಒಂದೊಂದು ಸಲ ತೊಗೊಳಂಗಿಲ್ಲ ಅಡ್ಮಿಷನ್. ಯಾಕಂದ್ರೆ ಜಾಸ್ತಿ ಅವ್ರು ಏನು ನೋಡ್ತಾರೆ ಅಂದ್ರೆ ಮ್ಯಾಥ್ಸ್ ಮತ್ತು ಸೈನ್ಸ್ ಬ್ಯಾಕ್ಗ್ರೌಂಡ್ದವ್ರು ಯಾರು ಇರ್ತಾರೆ ನೋಡು, ಅವರಿಗೆ ಇದು MCA ಕೋರ್ಸಿಗೆ ಅಡ್ಮಿಷನ್ ಅದು ಕೊಡ್ತಾರೆ. ಎಲ್ಲ ಕಡೆ ಹೆಂಗೆ ಇರ್ತದೆ ಅಂತ ಹೇಳಿಲ್ಲ, ಒಂದೊಂದು ಲೋ ಕಾಲೇಜ್ ಒಳಗೆ ಅದು ಯಾವ ರೀತಿ ಇರ್ತದೆ ಅಂದ್ರೆ ನಿಮ್ಮದು BA ಕಂಪ್ಲೀಟ್ ಆಗಿತ್ತು ಅಂದ್ರೆ ಭೀ ನಿಮಗೆ ಇದು MCA ಕೋರ್ಸ್ ಸಲಿಂದ ನಿಮಗೆ ಅಡ್ಮಿಷನ್ ಅದು ತೊಗೊಳಂಗಿಲ್ಲ ಅಂತ ಹೇಳಿಲ್ಲ. ನೆಕ್ಸ್ಟ್ ಇದು MCA ಕೋರ್ಸ್ ಯಾರ್ಯಾರು ಮಾಡ್ತಾರೆ ಅಂದ್ರೆ ಯಾರು ವರ್ಕಿಂಗ್ ಪ್ರೊಫೆಷನಲ್ ಅದು ಇರ್ತಾರೆ ನೋಡು, ಯಾರಿಗೆ ಕರಿಯರ್ ಸ್ವಿಚ್ ಮಾಡೋದಿತ್ತು, IT ಒಳಗೆ ನಿಮಗೆ ಜಾಬ್ ಅದು ಬೇಕಾಗಿತ್ತು ಅಂದ್ರೂ ಇದು MCA ಕೋರ್ಸ್ ಅದು ಮಾಡ್ತಾರೆ.
ನೆಕ್ಸ್ಟ್ ಯಾರಿಗೆ ಟೆಕ್ ಒಳಗೆ ಭಾಳ ಇಂಟ್ರೆಸ್ಟ್ ಅದು ಇರ್ತದೆ ಅವ್ರು ಏನು ಮಾಡ್ತಾರೆ ಅಂದರೆ ಇದು MCA ಕೋರ್ಸ್ ಅದು ಮಾಡ್ತಾರೆ. ನೆಕ್ಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಅದು ಇರ್ತಾವೆ ಇದು MCA ಕೋರ್ಸ್ದು, ಅದು ಈಗ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತೀನಿ. ಈಗ ನೋಡ್ರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಬೇಕು ನಾ ಹೇಳೋದು, ಗ್ರ್ಯಾಜುಯೇಷನ್ ಅದು ಕಂಪ್ಲೀಟ್ ಆಗಿದ್ದಿರಬೇಕು ಅಂಥೇಳಿ. ಅದು ಅಲ್ಲದೆ ನೋಡ್ರಿ ಗ್ರ್ಯಾಜುಯೇಷನ್ ಒಳಗೆ ಯಾವ್ದಾವ್ದು ಅಂದ್ರೆ ನಿಮ್ಮದು BCA ಕಂಪ್ಲೀಟ್ ಆಗಿತ್ತು ಅಂದ್ರೆ ನೀವು MCA ಕೋರ್ಸ್ ಮಾಡ್ಬೋದು. ಇಲ್ಲ ನಿಮ್ಮದು BSc ಕಂಪ್ಲೀಟ್ ಆಗಿತ್ತು ಅಂದ್ರೂ ನೀವು MCA ಕೋರ್ಸ್ ಮಾಡ್ಬೋದು. BCom ಕಂಪ್ಲೀಟ್ ಆಗಿತ್ತು ಅಂದ್ರೂ ನೀವು MCA ಕೋರ್ಸ್ ಮಾಡ್ಬೋದು. BA ಕಂಪ್ಲೀಟ್ ಆಗಿತ್ತು ಅಂದ್ರೂ ನೀವು MCA ಕೋರ್ಸ್ ಮಾಡ್ಬೋದು. ಅಷ್ಟೇ ನೀವು BCom ಮತ್ತು BA ಒಳಗೆ ಮ್ಯಾಥಮೆಟಿಕ್ಸ್ ಕಲ್ತಿದ್ರಿ ಅಂದ್ರೆ ನೀವು ಇದು MCA ಕೋರ್ಸ್ ಮಾಡ್ಲಿಕ್ಕೆ ನಿಮಗೆ ಚಾನ್ಸ್ ಕೊಡ್ತಾರೆ. ನೀವು ಮ್ಯಾಥಮೆಟಿಕ್ಸ್ ಅದು ಕಲ್ತಿದ್ದಿಲ್ಲ ಅಂದ್ರೆ ನಿಮಗೆ ಅಡ್ಮಿಷನ್ ಅದು ತೊಗೊಳಂಗಿಲ್ಲ. ಯಾಕಪ್ಪ ಅಂದ್ರೆ ಸ್ವಲ್ಪ ಇದು MCA ಕೋರ್ಸ್ ಒಳಗೆ ಅಲ್ಗೋರಿದಮ್ ಮತ್ತು ಡೇಟಾ ಸ್ಟ್ರಕ್ಚರ್ ಈ ರೀತಿ ಎಲ್ಲ ಬೇರೆ ಬೇರೆ ಬರ್ತಾವೆ. ಸ್ವಲ್ಪ ಮ್ಯಾಥಮೆಟಿಕ್ಸ್ ಇರ್ತದೆ ಅದ್ರೊಳಗೆ, ಪೂರಾ ಹೈ ಲೆವೆಲ್ನಾಗ ಏನಿರಲ್ಲ, ಸ್ವಲ್ಪ ಮ್ಯಾಥಮೆಟಿಕ್ಸ್ ಇರ್ತದೆ. ಸೊ ಅದಕ್ಕೆ ನೀವು BA ಒಳಗೆ ಅದು ಮ್ಯಾಥಮೆಟಿಕ್ಸ್ ತೊಗೊಂಡಿದ್ರಿ ಅಂದ್ರೆ ನೀವು ಇದು MCA ಕೋರ್ಸ್ ಮಾಡ್ಬೋದು. ವಿತೌಟ್ ಮ್ಯಾಥಮೆಟಿಕ್ಸ್ನು ಒಂದೊಂದು ಕಾಲೇಜ್ ಒಳಗೆ ತೊಗೊಳಂಗಿಲ್ಲ ಅಂತ ಹೇಳಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ BComದವ್ರದ್ದು ಅವ್ರು ಮ್ಯಾಥಮೆಟಿಕ್ಸ್ ಕಲ್ತಿದ್ರಲ್ಲ, ಅಕೌಂಟಿಂಗ್ ಕಲ್ತಿರ್ತಾರೆ. ಸೊ ಅವ್ರು ಏನು ಮಾಡ್ಬೋದು ಅಂದ್ರೆ ಇದು MCA ಕೋರ್ಸ್ನು ಮಾಡ್ಬೋದು. ನೆಕ್ಸ್ಟ್ ಅದು ಅಲ್ಲದೆ ನೋಡ್ರಿ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನಂದ್ರೆ ಈಗ ನಿಮ್ಮದು ಡಿಗ್ರಿ ಒಳಗೆ ನಿಮ್ಮದು ಮಿನಿಮಮ್ 50% ಇದ್ದಿದ್ದಿರ್ಬೇಕು. 50-60 ಇತ್ತು ಅಂದ್ರೆ ಇದು ಕರೆಕ್ಟ್ ಗುಡ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ನಿಮ್ಮದು CGPA ಎಷ್ಟಿರಬೇಕು ಅಂದ್ರೆ 6 ಇರಬೇಕು, 10ರೊಳಗೆ 6 ನಿಮ್ಮ CGPA ಇರಬೇಕು. ಎಷ್ಟಿತ್ತು ಅಂದ್ರೆ ಗುಡ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ, ನಿಮಗೆ ಅಡ್ಮಿಷನ್ ಅದು ತೊಗೋತಾರೆ. ಅದಕ್ಕಿಂತ ಕಡಿಮೆ ಇತ್ತು ಅಂದ್ರೆ MCSಲಿಂದ ಅಡ್ಮಿಷನ್ ಅದು ತೊಗೊಳಂಗಿಲ್ಲ. ನೆಕ್ಸ್ಟ್ ಕ್ಲಾಸ್ 12 ರಿಸಲ್ಟ್ ಅಷ್ಟೇನು ನೆಸಸರಿ ಇರಂಗಿಲ್ಲ, ಕ್ಲಾಸ್ 10 ಮತ್ತು ಕ್ಲಾಸ್ 12. ಆದ್ರೆ ನೀವೇನು ಡಿಗ್ರಿ ಒಳಗೆ ಸ್ಕೋರ್ ಮಾಡಿದಿರ್ತೀರಿ ನೋಡು, ಅದ್ರ ಮೇಲೆ ಇದು ನಿಮಗೆ MCA ಕೋರ್ಸ್ಲಿಂದ ಅಡ್ಮಿಷನ್ ಅದು ತೊಗೋತಾರೆ. ಕ್ಲಾಸ್ 12 ನಿಮ್ಮದು 55% ಎಬೋ ಇತ್ತು ಅಂದ್ರೆ ಭೀ ನಡೀತದೆ, ಕಮ್ಮಿ ಇರಬಾರ್ದು. 55%ಕಿಂತ ಎಬೋ ಇತ್ತು ಅಂದ್ರೆ ನೀವು MCA ಕೋರ್ಸ್ ಮಾಡ್ಲಿಕ್ಕೆ ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ಅದಾದ ಬಳಿಕ ನೋಡ್ರಿ ಎಂಟ್ರೆನ್ಸ್ ಎಕ್ಸಾಮ್ ಅದು ಯಾವ್ಯಾವ ಇರ್ತವೆ ಇದು MCA ಕೋರ್ಸಲ್ಲಿಂದ. ನೋಡ್ರಿ ಎಂಟ್ರೆನ್ಸ್ ಎಕ್ಸಾಮ್ ನೋಡ್ರಿ ಈಗ ನಮ್ಮ ಕರ್ನಾಟಕ ಒಳಗೆ ಯಾವ್ದು PGCET ಇದೆ, ಜಾಸ್ತಿ ಮಂದಿ ಇದೇ ಬರೀತಾರೆ. ಈಗ ಮೊನ್ನೆ ಬಂತಲ್ಲ PGCET ಅದು ಎಲ್ಲ ಎಕ್ಸಾಮ್ಸ್ ಅದು ಕಂಪ್ಲೀಟ್ ಆಗ್ಯಾವ. ನಾ ಅದ್ರ ಮೇಲೂ ವಿಡಿಯೋ ಅದು ಮಾಡಿದ್ದೆ PGCET ಮೇಲೆ, ನೀವು ಅವು ವಿಡಿಯೋಸ್ನು ಚೆಕ್ ಮಾಡ್ಬೋದು. ಇರ್ಲಿ ಬಿಡ್ರಿ, ಈಗ ಜಾಸ್ತಿ ನಮ್ಮಲ್ಲಿ ಕರ್ನಾಟಕ ಒಳಗೆ ಯಾವುದು ಇರ್ತದೆ CET ಎಕ್ಸಾಮ್ PGCETನೇ ಇರ್ತದೆ. ಅದು ಅಲ್ಲದೆ ಇಲ್ಲಿ ಸೌತ್ನಾಗ ನೋಡ್ರಿ ಮಹಾರಾಷ್ಟ್ರದೂ ಇರ್ತವೆ, ನಿಮ್ಸೆಟ್ ಮತ್ತು ಆಂಧ್ರ ಪ್ರದೇಶ್ ಈ ಕಡೆನೂ ಇರ್ತವೆ. ಸೊ ನಿಮಗೆ ಅಡ್ಮಿಷನ್ ಇಲ್ಲೇ ಕರ್ನಾಟಕ ಒಳಗೆ ಮಾಡೋದಿತ್ತು ಟಾಪ್ ಕಾಲೇಜ್ ಒಳಗೆ ಅಂದ್ರೆ ಅವು ಟಾಪ್ ಕಾಲೇಜಸ್ ಯಾವ್ಯಾವ ಅಂತ ಹೇಳ್ತೀನಿ. ಆದ್ರೆ ನೀವು ಇದು PGCET ಬರೀಬೇಕಾಗ್ತದೆ ಕರ್ನಾಟಕ. ಇದು ಯಾರು ಕಂಡಕ್ಟ್ ಮಾಡ್ತಾರೆ ಅಂದರೆ KEAದವ್ರು ಕಂಡಕ್ಟ್ ಮಾಡ್ತಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವರು. ನಿಮಗೆ MCAದು ಮಾಡೋದಿತ್ತು ಅಂದರೆ ನೀವು ಇದು PGCET ಬರೀಬೇಕಾಗ್ತದೆ. ನೀವು PGCET ಬರೆದ್ರಿ ಅಂದರೆ ನಿಮಗೆ ಟಾಪ್ ಕಾಲೇಜ್ ಒಳಗೆ ಅಡ್ಮಿಷನ್ ಅದು ಸಿಗ್ತಾವೆ. ನೆಕ್ಸ್ಟ್ ಅದಾದ ಬಳಿಕ ನೋಡ್ರಿ ಸಬ್ಜೆಕ್ಟ್ಸ್ ಅದು ಯಾವ ರೀತಿ ಇರ್ತಾವೆ ಇದು MCA ಕೋರ್ಸ್ ಒಳಗೆ. ನೋಡ್ರಿ ಸಬ್ಜೆಕ್ಟ್ ಎಲ್ಲ ಕಡೆಗೆ ಸೇಮ್ ಇರಂಗಿಲ್ಲ, ಎಲ್ಲ ಕಡೆ ಬೇರೆ ಬೇರೆ ಇರ್ತಾವೆ. ನಾ ಸುಮ್ಮನೆ ಇಲ್ಲಿ ನಿಮ್ಗೆ ಯಾವ ರೀತಿ ಹೇಳ್ತಾನಂದ್ರೆ ಇವು ಸಬ್ಜೆಕ್ಟ್ಸ್ ಎಲ್ಲ ಕಡೆ ಸಿಮಿಲರ್ ಇರ್ತಾವೆ, ಅಂದ್ರೆ ಸ್ವಲ್ಪ ಸೇಮ್ ಇರ್ತಾವೆ. ಇವು ಕಂಪಲ್ಸರಿ ಇವಿಷ್ಟು ಸಬ್ಜೆಕ್ಟ್ ಇದ್ದಿದ್ದೇ ಇರ್ತಾವೆ. ಅಂಥವು ಸಬ್ಜೆಕ್ಟ್ ನಾನು ನಿಮಗೆ ಹೇಳಕತ್ತೀನಿ. ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ಸೆಮಿಸ್ಟರ್ ಒಳಗೆ ನೋಡ್ರಿ ಯಾವ ರೀತಿ ಸಬ್ಜೆಕ್ಟ್ಸ್ ಅವ ಅಂದ್ರೆ ಇಲ್ಲಿ ಇಂಟ್ರೊಡಕ್ಷನ್ ಟು IT ಅಂತ ಹೇಳೋದು, ಅಂದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಗ್ಗೆ ಇರ್ತದೆ. ಇಂಟ್ರೊಡಕ್ಷನ್ ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ. ನೆಕ್ಸ್ಟ್ ಕಂಪ್ಯೂಟರ್ ಆರ್ಗನೈಸೇಷನ್ ಆ್ಯಂಡ್ ಆರ್ಕಿಟೆಕ್ಚರ್, ಪ್ರೋಗ್ರಾಮಿಂಗ್ ಆ್ಯಂಡ್ ಡೇಟಾ ಸ್ಟ್ರಕ್ಚರ್, ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಫಂಕ್ಷನ್. ಈ ರೀತಿ ಎಲ್ಲ ಇವು ಫಸ್ಟ್ ಸೆಮಿಸ್ಟರ್ ಒಳಗೆ ನಿಮಗೆ MCA ಒಳಗೆ ಸಬ್ಜೆಕ್ಟ್ ಇರ್ತಾವೆ. ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟರ್ ಒಳಗೆ ನೋಡ್ರಿ ಯಾವ ರೀತಿ ಸಬ್ಜೆಕ್ಟ್ ಇರ್ಬೋದು ಅಂದ್ರೆ ಇನ್ಫಾರ್ಮೇಷನ್ ಸಿಸ್ಟಮ್ ಅನಲೈಸಿಸ್, ಡಿಸೈನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಇದು ಆಯಿತು. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಇರ್ತದೆ. ನೆಕ್ಸ್ಟ್ ಓರಲ್ ಆ್ಯಂಡ್ ವೈರ್ಲೆಸ್ ಕಮ್ಯುನಿಕೇಷನ್ ಇರ್ತದೆ. ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಈ ರೀತಿ ಸಬ್ಜೆಕ್ಟ್ ಇರ್ತಾವೆ. ನೆಕ್ಸ್ಟ್ ಈಗ ಥರ್ಡ್ ಸೆಮಿಸ್ಟರ್ ಒಳಗೆ ನೋಡ್ರಿ ಯಾವ ರೀತಿ ಸಬ್ಜೆಕ್ಟ್ ಇರ್ತಾವೆ ಅಂದ್ರೆ DBMS ಅಂದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ. ನೆಕ್ಸ್ಟ್ ಕಂಪ್ಯೂಟರ್ ಕಮ್ಯುನಿಕೇಷನ್ ನೆಟ್ವರ್ಕ್ ಇರ್ತದೆ. ನೆಕ್ಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅನಲೈಸಿಸ್ ಆ್ಯಂಡ್ ಡಿಸೈನ್, ಮ್ಯಾನೇಜ್ಮೆಂಟ್ ಸಪೋರ್ಟ್ ಸಿಸ್ಟಮ್ ಈ ರೀತಿ ಸಬ್ಜೆಕ್ಟ್ ಇರ್ತಾವೆ ಥರ್ಡ್ ಸೆಮ್ ಒಳಗೆ. ನೆಕ್ಸ್ಟ್ ಫೋರ್ತ್ ಸೆಮ್ ಒಳಗೆ ಯಾವ ರೀತಿ ಇರ್ತಾವೆ ಅಂದ್ರೆ ನೆಟ್ವರ್ಕ್ ಪ್ರೋಗ್ರಾಮಿಂಗ್, ಸಾಫ್ಟ್ವೇರ್ ಇಂಜಿನಿಯರಿಂಗ್, ಆರ್ಗನೈಸೇಷನಲ್ ಬಿಹೇವಿಯರ್, ನೆಟ್ವರ್ಕ್ ಲ್ಯಾಬ್ ಈ ರೀತಿ ಇವೆಲ್ಲ ಸಬ್ಜೆಕ್ಟ್ಸ್ ಇರ್ತಾವೆ. ಇವೆಲ್ಲ ಸಬ್ಜೆಕ್ಟ್ಸ್ ಅದು MCA ಕೋರ್ಸ್ ಒಳಗೆ ಈ ರೀತಿ ಸಬ್ಜೆಕ್ಟ್ ಇರ್ತಾವೆ. ಇದಕ್ಕೆ ಬಿಟ್ಟು ಇನ್ನು ಪ್ರಾಕ್ಟಿಕಲ್ನೂ ಇರ್ತದೆ ನಿಮಗೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ HTML, ಜಾವಾ, C++, ಪೈಥಾನ್, ಆ್ಯಂಡ್ರಾಯ್ಡ್ ಪ್ರೋಗ್ರಾಮಿಂಗ್ ಈ ರೀತಿ ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳನ್ನೂ ಇರ್ತಾವೆ, ಅವು ಪ್ರಾಕ್ಟಿಕಲ್ ಒಳಗೆ ಬರ್ತಾವೆ. ನೆಕ್ಸ್ಟ್ ಅದು ಅಲ್ಲದೆ ಈಗ ಸ್ಪೆಷಲೈಸೇಷನ್ ಅದು ಏನಿರ್ತದೆ ಈ MCA ಕೋರ್ಸ್ ಒಳಗೆ ಅಂದ್ರೆ ನೀವು ಯಾವುದೇ ಒಂದು ಸ್ಪೆಷಲೈಸೇಷನ್ ಸೆಲೆಕ್ಟ್ ಮಾಡೋದಿರ್ತದೆ MCA ಕೋರ್ಸ್ ಒಳಗೆ. ಫಾರ್ ಎಕ್ಸಾಂಪಲ್ ನೀವು ಅಪ್ಲಿಕೇಶನ್ ಸಾಫ್ಟ್ವೇರ್ ತೊಗೊಂಡ್ರಿ ಅಂತ ಹೇಳ್ತೀರಿ, ನೀವು ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆನೇ ಒಂದು ಸಬ್ಜೆಕ್ಟ್ ಕಲಿತೀರಿ. ಇಲ್ಲ ನೀವು ಸಿಸ್ಟಮ್ ಸಾಫ್ಟ್ವೇರ್ ಬಗ್ಗೆ ತೊಗೊಂಡ್ರಿ ಅಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಬಗ್ಗೆ ಕಲಿತೀರಿ. ಆದರೆ ಇದು ಸ್ಪೆಷಲೈಸೇಷನ್ ನೋಡ್ರಿ ಇದ್ರೊಳಗೆ ಯಾವ ರೀತಿ ಇದೆ ಅಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅದ, ನೆಕ್ಸ್ಟ್ ಹಾರ್ಡ್ವೇರ್ ಟೆಕ್ನಾಲಜಿ ಅದ, ಇಂಟರ್ನೆಟ್ ಬಗ್ಗೆ ಅದ, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್, ನೆಟ್ವರ್ಕಿಂಗ್ ಬಗ್ಗೆ ಅದ, ಸಿಸ್ಟಮ್ ಮ್ಯಾನೇಜ್ಮೆಂಟ್, ಸಿಸ್ಟಮ್ ಡೆವಲಪ್ಮೆಂಟ್, ಸಿಸ್ಟಮ್ ಇಂಜಿನಿಯರಿಂಗ್, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಟ್ರಬಲ್ ಶೂಟಿಂಗ್ ಈ ರೀತಿ ಎಲ್ಲ ಇವು ಸ್ಪೆಷಲೈಸೇಷನ್ ಅವ. ಇದಕ್ಕೆ ಬಿಟ್ಟು ಇನ್ನೊಂದು ಸ್ವಲ್ಪ ನೋವು ಸ್ಪೆಷಲೈಸೇಷನ್ ಈಗ ರೀಸೆಂಟಾಗಿ ಇವೆಲ್ಲ ಆ್ಯಡ್ ಆಗ್ಯಾವ.
ಎಮ್ ಸಿ ಎ ಒಳಗೆ ಯಾವ್ಯಾವ ಅಂದ್ರೆ ಸ್ಪೆಷಲೈಸೇಷನ್ ಒಳಗೆ ಸೈಬರ್ ಸೆಕ್ಯೂರಿಟಿ ಬರ್ತದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತದೆ, ಮಷಿನ್ ಲರ್ನಿಂಗ್. ಇವೆರಡು ಒಂದೇ ಅವ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಇವೆರಡು ಕಾನ್ಸೆಪ್ಟ್ ಒಂದೇ ಸ್ಪೆಷಲೈಸೇಷನ್ ಒಳಗೆ ಬರ್ತದೆ. ನೆಕ್ಸ್ಟ್ ಅದು ಅಲ್ಲದೆ ಡೇಟಾ ಅನಾಲಿಟಿಕ್ಸ್ ಅದ, ಡೇಟಾ ವಿಜುವಲೈಸೇಷನ್ ಅದ, ಎಥಿಕಲ್ ಹ್ಯಾಕಿಂಗ್ ಅದ, ಮೈಕ್ರೋಸಾಫ್ಟ್ ಎಜ್ಯೂರ್ ಅದ, ಇದನ್ನು ರೀಸೆಂಟಾಗಿಯೇ ಬಂದದ. ನೆಕ್ಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್, ಇದನ್ನು ಈಗ ಭಾಳ ಫೇಮಸ್ ಆಗ್ಲತ್ತದ ಡಿಜಿಟಲ್ ಮಾರ್ಕೆಟಿಂಗ್. ಆಲ್ರೆಡಿ ನಾ ಇದ್ರ ಮೇಲೆ ಒಂದು ವಿಡಿಯೋ ಮಾಡೀನಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಮೇಲೆ. ಅದು ವಿಡಿಯೋ ನಿಮಗೆ ನೋಡೋದಿತ್ತು ಅಂದ್ರೆ ಇದು ವಿಡಿಯೋ ಕಂಪ್ಲೀಟ್ ಆಗ್ತಿರ್ತದೆ ನೋಡು. ಲಾಸ್ಟಿಗೆ ಈ ಸ್ಕ್ರೀನ್ ಮೇಲೆ ವಿಡಿಯೋ ಕಾಣಿಸ್ತವೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ದು ಇಲ್ಲ MBA ಕೋರ್ಸ್ದು. ನೀವು ಅಲ್ಲೇ ಕ್ಲಿಕ್ ಮಾಡಿ ಇದು ಡಿಜಿಟಲ್ ಮಾರ್ಕೆಟಿಂಗ್ ವಿಡಿಯೋನು ನೋಡಿರಿ. ಇಲ್ಲ ನಿಮಗೆ MBA ಮಾಡೋದಿತ್ತು ಅಂದ್ರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡೀನಿ. ಇದು ವಿಡಿಯೋ ಕಂಪ್ಲೀಟ್ ಆಗ್ತಿರ್ತದೆ ನೋಡು. ಲಾಸ್ಟಿಗೆ ಸ್ಕ್ರೀನ್ ಮೇಲೆ ಅವೆಲ್ಲ ವಿಡಿಯೋಸ್ ಕಾಣಿಸ್ತಾವೆ. ನೀವಲ್ಲೇ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅವೆಲ್ಲ ವಿಡಿಯೋಸ್ನು ನೋಡ್ಬೋದು. ಅದು ಇರಲಿ. ಇಲ್ಲಿ ನೆಕ್ಸ್ಟ್ ಲಾಸ್ಟ್ ಯಾವ್ದು ಅಂದ್ರೆ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ ಹೇಳಿದೆ ನೋಡಿರಿ. ಅಂದ್ರೆ ಈ ರೀತಿಯೆಲ್ಲ ಸ್ಪೆಷಲೈಸೇಷನ್ ಹೊಸ ಆ್ಯಡ್ ಆಗ್ಯಾವ MCA ಕೋರ್ಸ್ ಒಳಗೆ. ಈಗ ನೀವು MCA ಕೋರ್ಸ್ ಮಾಡೋದಿತ್ತು ಅಂದ್ರೆ ಇದ್ರೊಳಗೆ ನೀವು ನಿಮ್ಗೆ ಯಾವ ಸ್ಪೆಷಲೈಸೇಷನ್ ಸೆಟ್ ಆಗ್ತದೆ ನೀವು ಅದು ತೊಗೋಬೋದು. ನೀವು ನನಗೆ ಕೇಳಕತ್ತಿದ್ರಿ ಯಾವುದು ಈಗ ಪ್ರೆಸೆಂಟಾಗಿ ಸ್ಪೆಷಲೈಸೇಷನ್ ಚಲೋ ಅದ ಅಂದ್ರೆ ಮೈಕ್ರೋಸಾಫ್ಟ್ ಎಜ್ಯೂರ್ ಅಂತ ಹೇಳೋದು ನೋಡ್ರಿ, ಇದು ತೊಗೋರಿ. ಇಲ್ಲಾಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತೊಗೋರಿ, ಮಷಿನ್ ಲರ್ನಿಂಗ್ ತೊಗೋರಿ, ಇಲ್ಲ ಸೈಬರ್ ಸೆಕ್ಯೂರಿಟಿ. ಇವೆಲ್ಲ ಏನವ ಅಂದ್ರೆ ಇವು ಭಾಳ ಫೇಮಸ್ ಅವ. ಅದೊಂದು ಇದೇನು ಡಿಜಿಟಲ್ ಮಾರ್ಕೆಟಿಂಗ್ ಅದ ನೋಡು, ಇದೂ ಚಲೋನೇ ಅದ. ನೆಕ್ಸ್ಟ್ ಇದು ಆದ ಬಳಕ ನೋಡ್ರಿ ಟಾಪ್ ಕಾಲೇಜಸ್ ಅದು ಯಾವ್ಯಾವ, ಟಾಪ್ ಯೂನಿವರ್ಸಿಟಿ ಕಾಲೇಜ್ ಅದು ಇಂಡಿಯಾ ಒಳಗೆ ಅಂದ್ರೆ MIT ಯೂನಿವರ್ಸಿಟಿ ನೋಯ್ಡಾ ಒಳಗದ, ಚಂಡೀಗಢ ಯೂನಿವರ್ಸಿಟಿ ಅದ, ಕ್ರೈಸ್ಟ್ ಯೂನಿವರ್ಸಿಟಿ ಬೆಂಗಳೂರಿನಾಗ ಅದ. ಈ ರೀತಿ ಎಲ್ಲ ಬೇರೆ ಬೇರೆ ಯೂನಿವರ್ಸಿಟೀಸ್ ಅವ. ಇವೆಲ್ಲ ಟಾಪ್ ಯೂನಿವರ್ಸಿಟಿ ಅವ. ಇಲ್ಲಿ ಟೋಟಲ್ ಫೀಸು ಎಷ್ಟದ ಅಂತೇಳಿ ನೀವು ಇಲ್ಲೇ ನೋಡ್ಬೋದು. ಈಗ ನೀವು ಕ್ರೈಸ್ಟ್ ಯೂನಿವರ್ಸಿಟಿ ಮಾಡ್ಲತ್ತೀರಿ ಅಂದ್ರೆ 3.6 ಲ್ಯಾಕ್ ತನ ಇಷ್ಟು ಖರ್ಚು ಬರ್ತದೆ ಅಂದ್ರೆ MCA ಕೋರ್ಸ್ನು ಟೋಟಲ್ ಫೀಸ್ ಅದ ಇದು. ನೆಕ್ಸ್ಟ್ ಇವೆಲ್ಲ ಇಂಡಿಯಾ ಒಳಗಾಯ್ತು. ಸ್ಪೆಷಲಿ ಕರ್ನಾಟಕ ಒಳಗೆ ಹೇಳಬೇಕು ಅಂದ್ರೆ ಈ ರೀತಿ ಅವ ನೋಡ್ರಿ. ಬೆಂಗಳೂರಿನಾಗ PES ಯೂನಿವರ್ಸಿಟಿ ಬೆಂಗಳೂರು, ಇದರ ಅಡ್ರೆಸ್ನು ಇಲ್ಲೇ ಇದೆ. ಫೀಸ್ ಅದು ಎಷ್ಟದ ಅಂದ್ರೆ 1,50,000ದಿಂದ 2 ಲ್ಯಾಕ್ ಪರ್ ಇಯರ್ ಅದ. ಅಂದ್ರೆ 1 ಇಯರಿಗೆ 2 ಲಕ್ಷ ತನ ಖರ್ಚು ಆಗ್ತದೆ ನೀವು ಇದು PES ಯೂನಿವರ್ಸಿಟಿಗೆ ಅಡ್ಮಿಷನ್ ಮಾಡಿದ್ರಿ ಅಂದ್ರೆ ಟೋಟಲ್ 4 ಲ್ಯಾಕ್ ತನ ಬರ್ಬೋದು. 5 ಲ್ಯಾಕ್ ತನ ಖರ್ಚು ಆಗ್ತದೆ ನೀವು ಇದು MCA ಕೋರ್ಸ್ ಮಾಡಬೇಕಾದ್ರೆ. ಕ್ರೈಸ್ಟ್ ಯೂನಿವರ್ಸಿಟಿಗೆ ಮಾಡಿದ್ರಿ ಅಂದ್ರೆ 1.5 ಲಕ್ಷ ಬರ್ತದೆ 1 ಇಯರಿಗೆ. ನೆಕ್ಸ್ಟ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ಇದು ಎಷ್ಟದ ಅಂದ್ರೆ 1 ಲ್ಯಾಕ್ ತನ ಬರ್ತದೆ. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಇಲ್ಲಿ ನೀವು ಮಾಡಿದ್ರಿ ಅಂದ್ರೆ ಟೋಟಲ್ 3 ಲ್ಯಾಕ್ ತನ ಖರ್ಚು ಬರ್ತದೆ. ಸೊ ಇವೆಲ್ಲ ಟಾಪ್ ಕಾಲೇಜಸ್ ಅದು ಕರ್ನಾಟಕ ಒಳಗೆ. ನಾನು ಇವು ಟಾಪ್ ಕಾಲೇಜಸ್ ಅವ ಅಂತ ಹೇಳತ್ತೀನಿ. ಆದರೆ ಎಡದ ನೀವೇ ಅಡ್ಮಿಷನ್ ಮಾಡೋದಿರ್ತದೆ, ನೀವೇ ಫೀಸ್ ಪೇ ಮಾಡೋದಿರ್ತದೆ. ಅದಕ್ಕೆ ನೀವು ಭೀ ಒಂದ್ಸಲ ರಿಸರ್ಚ್ ಮಾಡಿರಿ. ನೀವು ಭೀ ಅಲ್ಲಿ ವಿಸಿಟ್ ಆರಿ, ಮತ್ತು ಯಾರಲ್ಲಿ ನಿಮ್ಮ ಸೀನಿಯರ್ಸ್ ಅದು ಇರ್ತಾರೆ ನೋಡು, ನೀವು ಅವ್ರಿಗೆ ಕೇಳಿರಿ ಯಾವ ರೀತಿ ಅದ ಇಲ್ಲಿ ಕ್ಲಾಸಸ್ ಕರೆಕ್ಟ್ ನಡೀತಾವೇನಿಲ್ಲ, ಇದ್ರ ಬಗ್ಗೆ ಎಲ್ಲ ನೀವು ಕೇಳ್ಕೆಸಿಂದೇ ಅಡ್ಮಿಷನ್ ಅದು ಮಾಡಿರಿ. ಈಗ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಏನಂದ್ರೆ ಜಾಬ್ಸ್ ಅದು ಯಾವ ರೀತಿ ಸಿಗ್ತಾವೆ. ಈಗ ನಿಮ್ಮದು MCA ಕೋರ್ಸ್ ಕಂಪ್ಲೀಟ್ ಆದ ಬಳಿಕ ಜಾಬ್ಸ್ ಅದು ಯಾವ ರೀತಿ ಸಿಗ್ತಾವೆ ಅಂದ್ರೆ ನೀವು ಆ್ಯಪ್ ಡೆವಲಪರ್ ಆಗ್ಬೋದು. ಅಂದ್ರೆ ಈಗ ಬೇರೆ ಬೇರೆ ಆ್ಯಪ್ಸ್ ಅದು ರೆಡಿ ಮಾಡ್ತಾರಲ್ಲ, ಈಗ ಪ್ಲೇಸ್ಟೋರ್ ಒಳಗೆ ನೀವು ನೋಡ್ಬೋದು ಗೇಮ್ಸ್ ಇರ್ತಾವೆ, ಆ್ಯಪ್ಸ್ ಇರ್ತಾವೆ. ಸೊ ಅವೆಲ್ಲ ಯಾರು ಡೆವಲಪ್ ಮಾಡ್ತಾರೆ? ಆ್ಯಪ್ ಡೆವಲಪರ್. ಈಗ ಆ್ಯಪ್ ಡೆವಲಪರ್ ಬರೀ ನಾವು ಮೊಬೈಲ್ಸಲ್ಲಿಂದ ಅಷ್ಟೇ ಇಲ್ಲ, ವಿಂಡೋಸಲ್ಲೂ ಇರ್ತಾವೆ. ವಿಂಡೋಸಲ್ಲಿಂದ ಆ್ಯಪ್ ಡೆವಲಪರ್ ಆಗ್ತೀರಿ, ಏನು ಆ್ಯಂಡ್ರಾಯ್ಡ್ಸಲ್ಲಿಂದ ಇಲ್ಲ iOS ಅಂತ ಹೇಳೋದಲ್ಲ, iOS-ಅಲ್ಲಿಂದ. ಸೊ ಈ ರೀತಿ ಎಲ್ಲ ಬೇರೆ ಬೇರೆ ಸ್ಪೆಷಲೈಸೇಷನ್ ಅದು ಇರ್ತಾವೆ ಇದು ಆ್ಯಪ್ ಡೆವಲಪರ್ ಒಳಗೂ. ನೀವು ಆ್ಯಪ್ ಡೆವಲಪರ್ ಆಗಿದ್ರಿ ಅಂದ್ರೆ ನಿಮ್ಮದು ಸ್ಯಾಲ್ರಿ ಇದು ಎಷ್ಟು ಇರ್ಬೋದು ಅಂದ್ರೆ 6 ಲ್ಯಾಕ್ದಿಂದ 8 ಲ್ಯಾಕ್ ಪರ್ ಅನ್ನಮ್ ತನಕ ಇರ್ತದೆ. ನೀವು ಬಿಸ್ನೆಸ್ ಅನಾಲಿಸ್ಟ್ ಆದ್ರಿ ಅಂದ್ರೆ 8 ಲ್ಯಾಕ್ದಿಂದ 10 ಲ್ಯಾಕ್ ಇರ್ತದೆ. ಡೇಟಾಬೇಸ್ ಇಂಜಿನಿಯರ್ ಆಗಿದ್ರಿ ಅಂದ್ರೆ 7 ಲ್ಯಾಕ್ದಿಂದ 9 ಲ್ಯಾಕ್ ಇರ್ತದೆ ಪರ್ ಇಯರ್. ಇದು ಪರ್ ಇಯರ್ ನಿಮ್ಮದು ಸ್ಯಾಲ್ರಿ ಇಷ್ಟು ಇರ್ತದೆ. ನೆಕ್ಸ್ಟ್ ಎಥಿಕಲ್ ಹ್ಯಾಕರ್ ಆಗಿದ್ರಿ ಅಂದ್ರೆ 8ದಿಂದ 10 ಲ್ಯಾಕ್ ಪರ್ ಅನ್ನಮ್. ನೆಕ್ಸ್ಟ್ ಹಾರ್ಡ್ವೇರ್ ಇಂಜಿನಿಯರ್ ಆಗಿದ್ರಿ ಅಂದ್ರೆ 6ದಿಂದ 8 ಲ್ಯಾಕ್ ಪರ್ ಅನ್ನಮ್. ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಆಗಿದ್ರಿ ಅಂದ್ರೆ 5ದಿಂದ 6 ಲ್ಯಾಕ್ ಪರ್ ಅನ್ನಮ್ ತನಕ ಇರ್ತದೆ ಸ್ಯಾಲ್ರಿ. ನೆಕ್ಸ್ಟ್ ವೆಬ್ ಡಿಸೈನರ್ ಇಲ್ಲ ವೆಬ್ ಡೆವಲಪರ್ ಆಗಿದ್ರಿ ಅಂದ್ರೆ 6 ಲ್ಯಾಕ್ದಿಂದ 8 ಲ್ಯಾಕ್ ಪರ್ ಅನ್ನಮ್ ಬರ್ತದೆ ನಿಮ್ಮ ಸ್ಯಾಲ್ರಿ. ಸೊ ಈ ರೀತಿ ಎಲ್ಲ ನಿಮ್ಗೆ ಜಾಬ್ ಸಿಗ್ತಾವೆ. ಮತ್ತು ಹಾಗೆ ನಾನು ನಿಮಗೆ ಸ್ಯಾಲ್ರಿ ಬಗ್ಗೆನೂ ಇದು ಒಂದರೊಳಗೆ ಹೇಳಿಬಿಟ್ಟ. ಈಗ ನೆಕ್ಸ್ಟ್ ನೋಡ್ರಿ, ಈಗ ನಿಮಗೆ ಇವೆಲ್ಲ ಜಾಬ್ಸ್ ಯಾವ ಕಂಪ್ನಿ ಒಳಗೆ ಸಿಗ್ತಾವೆ, ಯಾವ ಕಂಪ್ನಿ ಒಳಗೆ ನಿಮಗೆ ಈ ರೀತಿ ಜಾಬ್ಸ್ ಸಿಗ್ತಾವೆ ಅಂದ್ರೆ ಇನ್ಫೋಸಿಸ್ ಕಂಪ್ನಿ ಒಳಗೆ ಸಿಗ್ತದೆ. Naukri.com ಅಂತೇಳಿ ವೆಬ್ಸೈಟ್ ಅದ, ಅದ್ರೊಳಗೆ ಜಾಬ್ಸ್ ಅದು ಬಿಡ್ತಾವೆ. ನಿಮಗೆ ಗೊತ್ತಿದ್ದಿರಬೇಕು, ನಾನು ಅದ್ರ ಮೇಲೆ ವಿಡಿಯೋ ಅದು ಮಾಡ್ತಿರ್ತೀನಿ. ಅದ್ರೊಳಗೆ ನಿಮಗೆ ಜಾಬ್ಸ್ ಅದು ಸಿಗ್ತಾವೆ. ನೆಕ್ಸ್ಟ್ TCS ಒಳಗೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಒಳಗೆ ನಿಮಗೆ ಜಾಬ್ಸ್ ಸಿಗ್ತಾವೆ. ವಿಪ್ರೋ ಒಳಗೆ ಸಿಗ್ತಾವೆ, ಮಹೀಂದ್ರಾ, ನೆಕ್ಸ್ಟ್ ಮೈಕ್ರೋಸಾಫ್ಟ್, ಒರಾಕಲ್, ಪೊಲಾರಿಸ್, Jeevansathi.com, ಟೆಕ್ಸಸ್ ಇನ್ಸ್ಟ್ರೂಮೆಂಟ್, ಈ ರೀತಿ ಬೇರೆ ಬೇರೆ ಕಂಪ್ನಿ ಒಳಗೆ ನಿಮಗೆ ಜಾಬ್ಸ್ ಅದು ಸಿಗ್ತಾವೆ. ಸೊ ಈಗ ನಿಮಗೆ ಫುಲ್ ಡೀಟೇಲಾಗಿ ಗೊತ್ತಾಗ್ಯದ ಅನಿಸ್ತದೆ MCA ಕೋರ್ಸ್ ಬಗ್ಗೆ. ಆದ್ರೂ ನಿಮಗೆ ಮತ್ತೆ ಏನರೇ ಡೌಟ್ ಅದು ಇತ್ತು, ಇಲ್ಲ ನಾ ಏನರೇ ಇದ್ರೊಳಗೆ ಬಿಟ್ಟಿದ್ದ ಅಂದ್ರೆ ನೀವು ತೆಳ ಕಮೆಂಟ್ ಒಳಗೆ ಅದು ಬರ್ದು ಹೇಳಿರಿ, ನಾ ಅದ್ರ ಮೇಲೂ ವಿಡಿಯೋ ಮಾಡ್ತೀನಿ. ಅದು ಅಲ್ಲದೆ ಇನ್ನೊಂದು ಏನಪ್ಪ ಅಂದ್ರೆ ಈಗ ನಿಮಗೆ ಸ್ಕ್ರೀನ್ ಮೇಲೆ ವಿಡಿಯೋಸ್ ಅದು ಕಾಣಿಸ್ತಿರ್ಬೇಕು ಡಿಜಿಟಲ್ ಮಾರ್ಕೆಟಿಂಗ್ದು, MBA ಬಗ್ಗೆ, MCOM ಬಗ್ಗೆ, ಈ ರೀತಿ ಎಲ್ಲ ಬೇರೆ ಬೇರೆ ವಿಡಿಯೋಸ್ ಕಾಣಿಸ್ತಿರ್ತಾವೆ. ನಿಮಗೆ ಎದ್ರ ಬಗ್ಗೆ ಯಾರೇ ತಿಳ್ಕೊಳ್ಳೋದಿತ್ತು ಅಂದ್ರೆ ನೀವು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಅವೆಲ್ಲ ವಿಡಿಯೋಸ್ ನೋಡ್ಬೋದು. ವಿಡಿಯೋ ನೀವು ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಒಂದ್ಸಲ ವಿಡಿಯೋಕ್ಕೂ ಲೈಕ್ ಮಾಡಿರಿ. ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಒಂದ್ಸಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಇದೇ ರೀತಿ ಈಗ ನಾನು ನೆಕ್ಸ್ಟ್ ವಿಡಿಯೋಸ್ ಬಿಡೋತೀನಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಟಾಪ್ ಬಗ್ಗೆ ಹೇಳ್ತೀನಿ.